ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಒಂದಷ್ಟು ನೈಟ್ ಬಟ್ಟೆ ಹೊಲ್ದಿದ್ದೀನಿ. ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಕಟ್ಟಿಂಗ್ ಸ್ಟಿಚಿಂಗ್ ಇಷ್ಟು ಮಾಡಿದೆ ಅಂತ. ಇವಾಗ ಯಾವ ಬಟ್ಟೆ ಎಷ್ಟು ಹೊಲ್ದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಅಂದರೆ ಇಷ್ಟೇ ಅಂತಲೇ ಹೇಳೋಕ್ಕಾಗಲ್ಲ, ಎಷ್ಟಾದರೂ ಆಗಲಿ ನೈಟ್ ಮಾಡಬೇಕಾಗುತ್ತೆ. ಇವಾಗ ನಾಳೆ 2 ದಿನ, ಇವತ್ತು ನಾಳೆ ನಾಡಿದ್ದು 2 ದಿವಸದಲ್ಲಿ ಕೊಡಲೇಬೇಕು. ಆಗಲ್ಲ ಅಂದಾಗ ಇವಾಗ ಬೇಗ ಇನ್ನೂ ಇರೋದನ್ನೆಲ್ಲ ಮುಗಿಸ್ಬೇಕು. ಆದರೆ ನಮ್ಮ ಬಟ್ಟೆಗಳು ಸ್ವಲ್ಪ ಪೆಂಡಿಂಗು. ಇನ್ನೇನಿದ್ರು ಗಣೇಶ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು. ಇವಾಗ ಹಬ್ಬ ಆದ ತಕ್ಷಣವೇ ನಮ್ಮ ಬಟ್ಟೆಗೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಬನ್ನಿ ಯಾವ್ಯಾವ್ದು ಹೊಲ್ದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇದು ಒಂದು ಪಾಪದು ಇದು ತಿನ್ನಾಕಿದ್ದೀನಿ, ಹಿಡಿಸಿ ತೋರಿಸ್ತೇನೆ. ಇದು ಗೊಂಬೆ ಇದ್ದಿದ್ರೆ ಹಾಕಿ ತೋರಿಸ್ತಿದ್ದೆ. ನೋಡಿ ಇದು ಈ ಥರ ಹೊಲ್ದಿದ್ದೀನಿ. ನಾನಿದು ಆ್ಯಕ್ಚುಲಿ ಏನು ಅಂದ್ಕೊಂಡೆ ಅಂದರೆ, ಏನಾದರೂ ಒಂದು ಲಂಗ ಹೊಲ್ದ್ಬಿಟ್ಟು ಹೊಲೆಯೋಣ ಅಂತ ಅಂದ್ಕೊಂಡೆ. ಅಂದರೆ ನರ್ಗೆ 1 ಇಂಚಿಗೆ ಕೊಟ್ಟನಲ್ಲ, ಜಾಸ್ತಿ ತೊಗೊಂಡ್ಬಿಡ್ತು. ಮತ್ತೆ ನೋಡಿ ಇಲ್ಲಿ ಜೈಂಟ್ ಮಾಡಿದ್ದೀನಿ. ಇದು ಜೈಂಟ್ ಮಾಡಿ ಮತ್ತೆ ಸ್ಟಿಚಿಂಗ್ ಮಾಡಿದೆ. ಏನಕ್ಕಪ್ಪ ಅಂದರೆ ಅದು ಬಟ್ಟೆ ಇದಾಗೋಯ್ತು. ನಾನು 3 ಮೀಟ್ರ್ ತೊಗೊಂಡಿದ್ದೆ, ಅದು ಒಂದು ಸೈಡ್ಗೆ ತಗೋತು. ಆಮೇಲೆ ಇನ್ನೊಂದು ಸೈಡ್ಗೆ ಬಟ್ಟೆ ಕಡಿಮೆ ಆಯಿತು. ಅವಾಗ ಏನು ಮಾಡಿದೆ, ಈ ರೀತಿ 1 ಇಂಚು ಕೊಟ್ಟಿರೋದ್ರಿಂದ ಫ್ರಿಲ್ಲು ಸಖತ್ತಾಗಿ ಬಂದಿದೆ. ಇದೆಲ್ಲ ನೀಟಾಗಿ ಐರನ್ ಮಾಡಿಬಿಟ್ರೆ ನಿಮಗೆ ಸಖತ್ತಾಗಿ ಕಾಣುತ್ತೆ. ನೋಡೋಣ, ಐರನ್ ಮಾಡೋಕ್ಕಾದರೆ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಈ ಥರ ಸಿಂಪಲಾಗಿ ನೆಕ್ಕಿಟ್ಟಿದ್ದೀನಿ, ಬಫ್ ಇಟ್ಟಿದ್ದೀನಿ. ಹಿಂದೆ ಇಲ್ಲೊಂದು ಬಟನ್ ನೆಕ್ಕಿದ್ದೀನಿ, ಯಾಕಂದರೆ ಮಕ್ಕಳಲ್ವಾ, ಇಲ್ಲಿ ಟೈಟಾಗಿರುತ್ತೆ. ಆಮೇಲೆ ಹಾಕೋಕ್ಕೆ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತ ಇಲ್ಲೊಂದು ಬಟನ್ ಇಟ್ಬಿಟ್ರೆ ಈಸಿ ಆಗುತ್ತೆ. ಓಕೆನಾ. ಆಮೇಲೆ ಬಟ್ಟೆ ಜಾಸ್ತಿ ಮಡ್ಚಿದ್ದೀನಿ ನಾನು. ನೋಡಿ ಇದಿಷ್ಟು ಮಡ್ಚ್ಬಿಟ್ಟಿದ್ದೀನಿ. ಬೇಕು ಅಂದರೆ ಬಿಚ್ಕೋಬೋದು. ಆಮೇಲೆ ಇಲ್ಲೂ 2 ಇಂಚ್ ಬಿಟ್ಟಿದ್ದೀನಿ. ಇಲ್ಲೂ ತುದಿಗೆ ಹಾಕಿದ್ರೆ ಇನ್ನೂ ಅವರು ಉದ್ದ ಬೆಳೆದ್ರು ಹಾಕೋಬೋದು ಆ ಥರ. ಆಮೇಲೆ ಸೀರೆ ಚೆನ್ನಾಗಿದೆ ಅಲ್ವಾ, ಹಂಗಾಗಿ ಈ ಥರ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಒಟ್ಟು ಡ್ರೆಸ್ ಅಂತೂ, ಗೌನು ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು 8 ರಿಂದ 10 ವರ್ಷದ ಮಕ್ಕಳಿಗೆ ಆಗುವಂಥದ್ದು. ಇದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಓಕೆನಾ. ಇದಕ್ಕೆ ನಾನು ಸ್ವಲ್ಪ ಫ್ಯಾನ್ಸಿಯಾಗಿ ಈ ಥರ ಸೆರಗುಳ್ದಿತ್ತಲ್ಲ, ಈ ಪೀಸಲ್ಲಿ ಈ ರೀತಿ ನೀಟಾಗಿ ಫ್ರಿಲ್ಲೆಲ್ಲ ಹಿಡಿದು ಈ ಥರ ಸ್ವಲ್ಪ ಈ ಥರ ಒಂದು ಪಟ್ಟಿ ಕೊಟ್ಟು ರೆಡಿ ಮಾಡಿದ್ದೀನಿ. ಇದರಿಂದ ಕಟ್ಕೊಳ್ಳೋದು ಅಷ್ಟೇ. ಹಿಂದಕ್ಕೆ ಈ ರೀತಿ ಹಾಕು, ನಾನೇ ಸುಮ್ಮನೆ ತೋರಿಸ್ತೀನಿ. ಈ ಥರ ಹಾಕ್ಬಿಟ್ಟು ಕಟ್ಕೊಳ್ಳೋದು ಅಷ್ಟೇ. ಸರಿ, ಇದಕ್ಕೆ ಇದು ಒಳಗೆ ಕೊಟ್ಟೋಗೈತೆ. ಸ್ಟಿಚಿಂಗ್ ಮಾಡುವಾಗ ಫೋಲ್ಡಿಂಗ್ ಆಗ್ಬಿಟ್ಟೈತೆ, ಬಿಚ್ಚಿ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ. ಈ ಥರ ಅಂದರೆ ಚಿಕ್ಕ ಮಗುಗೆ ಈ ಥರ ಹಿಂಗೆ ಕಟ್ಕೊಳ್ಳೋವಂಥದ್ದು ಈ ರೀತಿ ಮಾಡಿದ್ದೀನಿ. ಇದು ಹಂಗೆ ಹಿಂಗೆ ರೆಡಿ ಇರುತ್ತೆ. ಇದು ಬೇಕು ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬರೀ ಗೌನ್ ಥರನೂ ಇದೇ ಥರನೂ ಈ ಥರ ಗೌನು ಯೂಸ್ ಮಾಡ್ಕೋಬೋದು. ನೀವು ಬೇಕು ಅಂದರೆ ಫ್ಯಾನ್ಸಿಯಾಗಿ ಅದನ್ನು ಹಾಕ್ಕೊಂಡ್ರೆ ಒಂಥರ ಸೇರಿ ಥರ ಕಾಣಿಸುತ್ತೆ. ಓಕೆನಾ, ಚೆನ್ನಾಗಿ ಕಾಣಿಸುತ್ತೆ. ಈ ಥರನೂ ಮಾಡ್ಬೋದು. ನೀವು ಆ ಥರ ಮಾಡಿ ಲಂಗ ಬ್ಲೌಸ್ ಅಂದರೆ ಮಕ್ಕಳಿಗೆ ಲಂಗ ಬೆಲ್ಟು ಬಿಚ್ಕೊಳ್ಳೋದು, ದಾರ ಕಟ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ಥರನೇ ಹೊಲ್ದುಬಿಟ್ರೆ ಆರಾಮಾಗಿದ್ದು ನೀಟಾಗಿ ಆಗುತ್ತೆ. ಇವಾಗ ಇದನ್ನು ಈ ರೀತಿ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಈ ಥರ ಹೊಲ್ಕೊಟ್ರೆ ಬಿಚ್ಚೋದು ತೆಗೆಯೋದು ಇರಲ್ಲ. ಇದು ಆರಾಮಾಗಿ ಇದು ಒಂಥರ ಸೀರೆ ಥರ ಸಪ್ರೇಟಾಗಿ ಯೂಸ್ ಮಾಡ್ಬೋದು. ಓಕೆನಾ. ಇದೊಂದು ಹೊಲ್ದೆ. ಇದಾದಮೇಲೆ ಇದು ಡ್ರೆಸ್ ಹೊಲ್ದೆ. ಇದು ಕಟಿಂಗ್ ಮಾಡಿಕ್ಕಿದೆ. ಇದಕ್ಕೆ ಜಿಪ್ ಹಾಕಬೇಕು ಅಂದ್ಬಿಟ್ಟೆ ಪೆಂಡಿಂಗ್ ಇಟ್ಟಿದೆ. ಜಿಪ್ಪೆಲ್ಲ ಹಾಕಿದ್ದೀನಿ. ಮಾಮೂಲಿ ಜಿಪ್ ಹಾಕಿ ಟಾಪು, ಲೈನಿಂಗ್ ಟಾಪ್ ಇದು. ಓಕೆನಾ. ಟಾಪ್ ಸ್ಟಿಚ್ ಮಾಡಿದ್ದೀನಿ. ಇನ್ನು ಓರ್ಲಾಕು ಏನೂ ಮಾಡಿಲ್ಲ. ಓರ್ಲಾಕ್ ಮಿಷಿನ್ ಇಲ್ಲ ಸದ್ಯಕ್ಕೆ, ಅದಕ್ಕೆ ತಂದರೆ ಓರ್ಲಾಕ್ ಮಾಡಿ ಕೊಡ್ಬೋದು, ಇಲ್ಲಾಂದರೆ ಹೇಳ್ಬೇಕಾಗುತ್ತೆ. ಹಾಗಾಗಿ ಸಂಜೆ ಬನ್ನಿ ಅಂತ ಹೇಳಿ ಇವ್ರು ಬಂದಿದ್ದರು. ನೋಡೋಣ ಸಂಜೆ ಅಷ್ಟರಲ್ಲಿ ಬಂದರೆ ಓರ್ಲಾಕ್ ಮಿಷಿನ್ನು ಇದು ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಇಲ್ಲಿ ಜಿಪ್ ಇಟ್ಟಿದ್ದೀನಿ ಹಿಂದೆಗಡೆ. ಓಕೆನಾ. ಈ ರೀತಿ ಜಿಪ್ಪನ್ನ ಇಟ್ಟು ಜಿಪ್ ಕೇಳಿದ್ರು, ಜಿಪ್ ಇಟ್ಟಿದ್ದೀನಿ. ಓಕೆನಾ. ಈ ರೀತಿ ಬಂದಿದೆ. ಮುಂದೆ ಆಲ್ರೆಡಿ ಅದರಲ್ಲೇ ಡಿಸೈನ್ ಬಂದಿದೆ. ಈ ರೀತಿ ಇದೆ. ಓಕೆನಾ. ಇದೊಂದು. ಮತ್ತು ಇದು ಬಂದ್ಬಿಟ್ಟು ವರ್ಕ್ ಬ್ಲೌಸು. ಅಂದರೆ ಇದು ಬಿಗ್ ಸೈಜ್ ಬ್ಲೌಸ್ ಅಂತಲೇ ಹೇಳ್ಬೋದು. 50 ಸೈಜು, 50 ಎದೆ ಸುತ್ತಳತೆಯ ಬ್ಲೌಸ್ ಇದು. ಬಿಗ್ ಸೈಜ್ ಇವತ್ತು ಬರ್ತಾರೆ, ಅದಕ್ಕೆ ಈ ರೀತಿ ಬಂದಿದೆ. ಅವರು ಹಿಂದೆಗಡೆ ಬಟನ್ ಇಟ್ಕೊಡಿ ಅಂದರು. ಇದು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ರೇ ಚೆನ್ನಾಗಿರೋದು. ನಾನು ಇಲ್ಲೊಂದು 2 ಕೊಕ್ಕಿ ಥರ ಕೊಟ್ಟಿದ್ದೀನಿ. ಇಲ್ಲಿ 2 ಬಟನ್ ಇಟ್ಬಿಡೋಣ ಚಿಕ್ಕದು, ಅವಾಗ ಈ ಥರ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೆಡಿ ಮಾಡಿದ್ದೀನಿ. ಇದು ದೊಡ್ಡ ಬ್ಲೌಸು. ಓಕೆನಾ. ಆಮೇಲೆ ಇಲ್ಲಿ ಬಫ್ ಇಟ್ಟಿದ್ದೀನಿ. ಇಲ್ಲೂ ಡಿಸೈನ್ ಬಂದಿದೆ ನೋಡಿ. ಈ ರೀತಿ ಸ್ಲೀವ್ಸ್ಗೂ ಬಂದಿದೆ. ನಂದು ಅದು ಇದು ಜೆರೀಲಿ ಹಾಕಿದ್ದೀನಿ ಫಸ್ಟ್ ಟೈಮ್ ಇವ್ರಿಗೆ. ಫುಲ್ಲು ಜೆರೀಲೇ ಸ್ಟಿಚ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ಡಿಸೈನು. ಓಕೆನಾ. ಸಿಂಪಲ್ಲಾಗಿ ಲುಕ್ಕಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ನೋಡಿ ಈ ರೀತಿ ಬರುತ್ತೆ. ಓಕೆನಾ. ಅದೇ ಇಲ್ಲಿ ಓಪನ್ ಬರುತ್ತೆ. ಆಮೇಲೆ ಇಲ್ಲಿ ಬಫ್ ಇಟ್ಟಿದ್ದೀನಿ.
ಮಾಮೂಲಿ ಇವಾಗ ಇದೊಂದು ಟ್ರೆಂಡ್ ಆಗಿಬಿಟ್ಟಿದೆ, ಇಲ್ಲಿ ಬಫ್ ಇಟ್ಕೊಳ್ಳೋದು, ಇದು ಡಿಸೈನ್. ಓಕೆನಾ, ಈ ರೀತಿ ಮಾಡಿದ್ದೀನಿ. ಇದೊಂದು ಮತ್ತು ಇದೊಂದು ಪ್ಲೇನ್ ಬ್ಲೌಸ್. ಇದಕ್ಕೂ ಬಫ್ ಬಂದಿದೆ. ಇದು ಆ್ಯಕ್ಚುಲಿ ಇದು ಬಫ್, ಇದೇನು ಪ್ಲೇನ್ ಹೇಳಿದರು ಅಷ್ಟೇ, ಇನ್ನೇನು ಇಲ್ಲ. ಕೊಟ್ಟರೆ ಪೈಪಿಂಗ್ ಕೊಡ್ಬೋದು, ನೋಡೋಣ. ಆದರೆ ಪೈಪಿಂಗ್ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ. ಅದೇ ಸಿಲ್ವರ್ ಕಲರಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ, ನೋಡೋಣ. ಈ ಥರ ಸಿಂಪಲಾಗಿ ಹೊಲ್ದಿರುವಂಥದ್ದು ಇದು. ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ನೈಟಲ್ಲಿ. ನಾನು ಹೇಳ್ದಂಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರುವಂಥದ್ದು. ಆಲ್ರೆಡಿ ಕಟಿಂಗ್ದು ವೀಡಿಯೋ ಹಾಕಿದ್ದೀನಿ ನೋಡಿ. 11 ಗಂಟೆ 12 ಗಂಟೆವರೆಗೆ ಕಟಿಂಗ್ ಮಾಡಿಕೊಂಡು ಆಮೇಲೆ ಇಷ್ಟು ಸ್ಟಿಚ್ ಮಾಡಿದ್ದೀನಿ, ಇನ್ನೂ ಸ್ಟಿಚ್ ಮಾಡೋದಿದೆ. ಓಕೆನಾ, ಹಂಗಾಗಿ ಹಬ್ಬಗಳ ಸೀಸನಲ್ಲಿ ಈ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಹೊಲ್ದಿದ್ದೀನಿ. ಓಕೆನಾ, ತೊಗೋತೀನಿ. ಒಬ್ಬೊಬ್ಬರ ಹತ್ರ ನಾನು ಹೊಸ ಕಸ್ಟಮರ್ ಹತ್ರ 450 ತೊಗೋತೀನಿ, ಹಳೆ ಕಸ್ಟಮರ್ ಹತ್ರ 350, 300 ಆ ಥರ ಎಲ್ಲ ಥರದ್ರಲ್ಲೂ ತೊಗೋತೀನಿ. ಆದರೆ ಹೊಸ ಕಸ್ಟಮರ್ ಹತ್ರ 450, ಯಾಕಂದರೆ ಇವಾಗ ಹೊರಗಡೆ ರೇಟ್ ನೋಡಿರೋರು ತೊಗೋತಾರೆ, ಹೊಲ್ಸ್ಕೊತಾರೆ. ಯಾಕೆಂದರೆ ಹೊರಗಡೆ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ನಮ್ಮದು 450 ಅಂದರೆ ಕಡಿಮೆನೇ ಹೊಲ್ಸ್ಕೊತಾರೆ. 650, 750 ಇದೆ, ಹಾಗಾಗಿ 450 ಹೊಲ್ಸ್ಕೊತಾರೆ. ಇದು ಬೋಟ್ ನೆಕ್ಕು ಇದಕ್ಕೆಲ್ಲ ಆದರೆ ಸ್ವಲ್ಪ ಇದು ಜಾಸ್ತಿನೇ ಹೇಳ್ಬೇಕಾಯ್ತು. ನಾನು ಸೈಜ್ ನೋಡೇ ಇಲ್ಲ, ಮಾಮೂಲಿ ರೇಟೇ ಹೇಳ್ಬಿಟ್ಟಿದ್ದೀನಿ. ಈಗ 100 ರೂಪಾಯಿ ಜಾಸ್ತಿ ಹೇಳ್ಬೇಕು ಇದಕ್ಕೆ, ಯಾಕೆಂದರೆ ಇದಕ್ಕೆ ಲೈನಿಂಗು 1.25 ಮೀಟ್ರ್ ಬೇಕು ಲೈನಿಂಗ್ ಇದಕ್ಕೆ. ದೊಡ್ಡ ಸೈಜು 50 ಎದೆ ಸುತ್ತಳತೆಯ ಬ್ಲೌಸ್ ಇದು. ಓಕೆನಾ, ಹಂಗಾಗಿ ಇದಕ್ಕೆ ಒಂದು 500 ರೂಪಾಯಿ ಆದರೂ ಚಾರ್ಜ್ ಮಾಡಲೇಬೇಕು. ಡ್ರೆಸ್ಸಿಗೆ ಬಂದುಬಿಟ್ಟು 650, ಅಂದರೆ ಪ್ಯಾಂಟು ಟಾಪು ಎರಡೂ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋಕ್ಕೆ 650. ನಾನು ಜಿಪ್ಪಿಗೆ ಎಕ್ಸ್ಟ್ರಾ 50 ರೂಪಾಯಿ ಹೇಳಿದೆ, ಅವರು ಇಲ್ಲ 650 ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಹಾಗಾಗಿ ಇದು 650 ರೂಪಾಯಿ ಆಗುತ್ತೆ. ಓಕೆನಾ, ಮತ್ತು ಇದು ಗೌನು ಇದಕ್ಕೆ ನಾನು 450 ತೊಗೊಂಡಿದ್ದೀನಿ. ಅಂದರೆ ನಮ್ಗೆ ಗೊತ್ತಿರೋರೇ, ಅದಕ್ಕೋಸ್ಕರ 450 ತೊಗೊಂಡಿದ್ದೀನಿ, ಹೇಳಿದ್ದೀನಿ 450. ಅಂದರೆ ಇದಕ್ಕೆ ಮೇಲ್ಗಡೆ ಮಾತ್ರ ಲೈನಿಂಗ್ ಇದೆ, ಕೆಳಗಡೆ ಲೈನಿಂಗ್ ಇಲ್ಲ, ಲಾಂಗೋ ಲೈನಿಂಗ್ ಇಲ್ಲ. ಹಂಗಾಗಿ ಬೇರೆಯವ್ರಿಗಾಗಿದ್ದರೆ 650 ತೊಗೋತಿದ್ದೆ. ಇವ್ರಿಗಾಗಿರೋದಕ್ಕೆ ನಮ್ಮ ಸ್ವಲ್ಪ ಪರಿಚಯದವರು, ನನ್ನ ಮಗಳ ಫ್ರೆಂಡು, ಅವ್ರ ಕೆಲಸ ಮಾಡೋರು ಇರೋರು. ಹಂಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.